Hello everyone, a very warm welcome to today's session. In the previous session, we had discussed about heat and temperature. ಈ ಒಂದು session ಅಲ್ಲಿ I'll be discussing about the basics of thermodynamics. So let us start with the definition of thermodynamics itself. What is thermodynamics? Thermodynamics ಅಂದ್ರೆ ಏನು? So ಹೆಸರಲ್ಲೇ ಇದೆ thermo. Thermo ಅಂದ್ರೆ it is something related to heat. And the second part says dynamics. So dynamics is a part of mechanics. So it is related to motion, work, etc. Right? So thermodynamics ಅನ್ನೋ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ it is something related to heat and work ಅಂತ. So the definition says thermodynamics is a branch of physics which deals with heat and interconversion of heat into mechanical work or other forms of energy. So what does this definition mean? Interconversion of heat into mechanical work ಅಂದ್ರೆ ಏನು? ಇದನ್ನ ಅರ್ಥ ಮಾಡ್ಕೊಳಕ್ಕೆ let us take an example. If you rub your palms of your hand, you will observe that heat is generated. So ನಿಮ್ಮ ಕೈಗಳನ್ನ ನೀವು ರಬ್ ಮಾಡಿದಾಗ ಕೈ ಬೆಚ್ಚಗಾಗತ್ತೆ ಬಿಕಾಸ್ ಹೀಟ್ ಇಸ್ ಜನರೇಟೆಡ್. ಈ ಹೀಟ್ ಎಲ್ಲಿಂದ ಬರ್ತಿದೆ? ಸೊ ಯು ಆರ್ ಡೂಯಿಂಗ್ ಸಮ್ ವರ್ಕ್. ಆ ವರ್ಕು ಇಲ್ಲಿ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ದ ವರ್ಕ್ ಇಸ್ ಕನ್ವರ್ಟೆಡ್ ಇನ್ ಟು heat energy in this particular case. So the same is true when you are cycling. So ನೀವು cycling ಮಾಡಬೇಕಾದ್ರೂ ಏನಾಗ್ತಿದೆ? You are spending your internal energy to do the work. What if you were riding a bike instead of a cycle? ಈಗ ಏನಾಗುತ್ತೆ? Who is doing the work? You are not doing the work, but the engine which is present in your bike will be doing the work. So engine ಏನ್ ಮಾಡುತ್ತೆ? It will consume the fuel and it will convert the fuel into heat energy, and that heat energy will be converted into mechanical motion or it is converted into work. So ಬೈಕಲ್ಲಿ ಏನಾಗ್ತಿದೆ? ಅದರಲ್ಲಿರುವಂಥ ಇಂಜಿನ್ನು ಹೀಟನ್ನು ವರ್ಕ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ನಮ್ಮ ಮೊದಲನೇ ಕೇಸಲ್ಲಿ ನಾವೇನು ಹೇಳಿದ್ವಿ? ನಾವು ಮಾಡುವಂಥ ವರ್ಕು ಹೀಟಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿ ಇಂಟರ್ ಕನ್ವರ್ಷನ್ ಆಫ್ ಹೀಟ್ ಇಂಟು ಮೆಕ್ಯಾನಿಕಲ್ ವರ್ಕ್. ಸೊ ಹೇಗೆ ಹೀಟು ಮತ್ತು ವರ್ಕು ಇಂಟರ್ ಕನ್ವರ್ಟ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡುವಂಥ ಬ್ರಾಂಚೇ thermodynamics. So it's a branch of physics which deals with heat and interconversion of heat into mechanical work and other forms of energy. ಈ ಥರ್ಮೋಡೈನಮಿಕ್ಸ್ನ ನಾವು ಸ್ಟಡಿ ಮಾಡುವಾಗ we do not take into account the molecular or atomic structure of the system. We only talk about the macroscopic property or the large scale response of the system that can be observed or measured experimentally. ಒಂದು ಎಕ್ಸಾಂಪಲ್ ತಗೋಣ. ಸೇ ಒಂದು ಬೀಕರಲ್ಲಿ ನೀರಿದೆ. ಸೊ ಆ ನೀರನ್ನ ನಾವು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡೋಣ. ನಾವು ಇಲ್ಲಿ ಅದರ ಟೆಂಪರೇಚರ್ನ ಮೆಷರ್ ಮಾಡೋಣ. ಸೊ ಐ ಆಮ್ ಟ್ರೈಂಗ್ ಟು ಮೆಷರ್ ದ ಟೆಂಪರೇಚರ್ ಆಫ್ ಅ ವಾಟರ್ ಟೇಕನ್ ಇನ್ ಅ ಬೀಕರ್. ಸೊ ಇಲ್ಲಿ ವಾಟರ್ ಇಸ್ ದ ಸಿಸ್ಟಮ್, ಟೆಂಪರೇಚರ್ ಇಸ್ ದ ವೇರಿಯಬಲ್, ಥರ್ಮೋಡೈನಮಿಕ್ ವೇರಿಯಬಲ್ ಐ ಆಮ್ ಟ್ರೈಂಗ್ ಟು ಮೆಷರ್. ನಾವು ಲಾಸ್ಟ್ ಕ್ಲಾಸಲ್ಲಿ ಟೆಂಪರೇಚರ್ ಅಂದರೆ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಬಾಡಿ ಅಂತ ಹೇಳಿದ್ವಿ. ಸೊ ಥರ್ಮೋಡೈನಮಿಕಲಿ ನಾವು ಟೆಂಪರೇಚರ್ನ ಮೆಷರ್ ಮಾಡಬೇಕಾದ್ರೆ ನಾವು ಇಂಡಿವಿಜುವಲ್ ಮೋಷನ್ ಆಫ್ ದ ಮಾಲಿಕ್ಯೂಲ್ಸ್ ಬಗ್ಗೆ ಮಾತಾಡೋದಿಲ್ಲ. ವಿ ಓನ್ಲಿ ಟಾಕ್ ಅಬೌಟ್ ದ ಓವರ್ ಆಲ್ ಆವರೇಜ್ ವ್ಯಾಲ್ಯೂ ಆಫ್ ದ ಕೈನೆಟಿಕ್ ಎನರ್ಜಿ. ಅದನ್ನು ನಾವು ಯಾವ ರೀತಿ ಮೆಷರ್ ಮಾಡ್ತೀವಿ? ಟೆಂಪರೇಚರ್ ಆಗಿ ಮೆಷರ್ ಮಾಡ್ತೀವಿ. ಸೊ ವಿ ಆರ್ ಓನ್ಲಿ ಅಬ್ಸರ್ವಿಂಗ್ ದ ಲಾರ್ಜ್ ಸ್ಕೇಲ್ ರೆಸ್ಪಾನ್ಸ್ ಆರ್ ದ ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟಿ. ಈ ಥರ್ಮೋಡೈನಮಿಕ್ಸ್ನ ಈಗ ಎಕ್ಸ್ಪ್ಲೇನ್ ಮಾಡುವಾಗ ನಾವು ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಿದ್ವಿ. ಸೊ ದ ಫಸ್ಟ್ ಒನ್ ವಾಸ್ ದ ಸಿಸ್ಟಮ್. ನೌ ಲೆಟ್ ಅಸ್ ಡಿಫೈನ್ ವಾಟ್ ಅ ಸಿಸ್ಟಮ್ ಇಸ್ ಇನ್ ಥರ್ಮೋಡೈನಮಿಕ್ಸ್. ಸೊ ಈ ಎಕ್ಸಾಂಪಲಲ್ಲಿ ನಾವು ವಾಟರ್ನ ಸಿಸ್ಟಮ್ ಅಂತ ತಗೊಂಡಿದ್ವಿ. ಅದೇ ಥರ
ಥರ್ಮೋಡೈನಮಿಕ್ಸ್ ಅಲ್ಲಿ ಸಿಸ್ಟಮ್ ಅಂತ ಹೇಳಿದ್ರೆ ಎನಿ ಪಾರ್ಟ್ ಆಫ್ ದ ಯೂನಿವರ್ಸ್ ವಿಚ್ ಇಸ್ ಅಂಡರ್ ಅಬ್ಸರ್ವೇಷನ್ ನಾವು ಸಿಸ್ಟಮ್ ಅಂತ ಕರಿಬಹುದು. ಸೊ ದ ಡೆಫಿನೇಷನ್ ಸೇಸ್ ದ ಸ್ಪೆಸಿಫಿಕ್ ಪೋರ್ಷನ್ ಆಫ್ ಮ್ಯಾಟರ್ ಆರ್ ದ ಸ್ಪೆಸಿಫಿಕ್ portion of the universe with a definite boundary which is under observation. ಸೊ ಯಾವುದನ್ನ ನಾವು ಅಬ್ಸರ್ವ್ ಮಾಡ್ತಿದೀವೋ ಆ ಪೋರ್ಷನ್ ಆಫ್ ಮ್ಯಾಟರ್ ನಾವು ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಕೇಸಲ್ಲಿ ದಿಸ್ ಇಸ್ ದ ಸಿಸ್ಟಮ್. ವಾಟರ್ ಇಸ್ ದ ಸಿಸ್ಟಮ್. ಅದೇ ತರ ಒಂದು ಬಲೂನ್, ಇನ್ಫ್ಲೇಟೆಡ್ ಬಲೂನ್ ನ ತಗೊಂಡಾಗ ದ ಏರ್ ವಿಚ್ ಇಸ್ ಇನ್ಸೈಡ್ ದ ಬಲೂನ್ ಇಸ್ ಕಾಲ್ಡ್ ಆಸ್ ದ ಸಿಸ್ಟಮ್. ಬಲೂನ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಹ್ಯಾಸ್ ದ ಬೌಂಡ್ರಿ. ಈ ಹೊರಗಡೆ ಇರುವಂತ ಏರ್ನ ನಾವು ಸರೌಂಡಿಂಗ್ ಅಂತ ಕರಿತೀವಿ. ಹೊರಗಡೆನೂ ಏರ್ ಇದೆ, ಒಳಗಡೆ ಕೂಡ ಏರ್ ಇದೆ. ಬಟ್ ಈ ಒಳಗಡೆ ಇರೋ ಏರ್ನ ನಾವೇನ್ ಮಾಡಿದೀವಿ, ಒಂದು ಬೌಂಡ್ರಿಯಿಂದ ಸಪರೇಟ್ ಮಾಡಿದೀವಿ. ಈ ಒಳಗಡೆ ಇರುವಂತ ಏರ್ ಮಾಲಿಕ್ಯೂಲ್ಸ್ ನಾವು ಸಿಸ್ಟಮ್ ಅಂತ ಕರಿಬಹುದು. ಹಾಗಾದ್ರೆ ಸರೌಂಡಿಂಗ್ ಅಂದ್ರೆ ಏನು, ಬೌಂಡ್ರಿ ಅಂದ್ರೆ ಏನು? ಸರೌಂಡಿಂಗ್ ಅಂತ ಹೇಳಿದ್ರೆ ಎನಿಥಿಂಗ್ ಔಟ್ಸೈಡ್ ದ ಸಿಸ್ಟಮ್ ಕ್ಯಾನ್ ಬಿ ಕಾಲ್ಡ್ ಆಸ್ ಸರೌಂಡಿಂಗ್. ಕರೆಕ್ಟ್ ವೇ ಆಫ್ ಡಿಫೈನಿಂಗ್ ದ ಸರೌಂಡಿಂಗ್ ಅಂದ್ರೆ ಇಟ್ಸ್ ದ ಪಾರ್ಟ್ ಆಫ್ ಯೂನಿವರ್ಸ್ ವಿಚ್ ಅಫೆಕ್ಟ್ಸ್ ದ ಸಿಸ್ಟಮ್. ನಾವು ಸ್ಟಡಿ ಮಾಡ್ತಿರುವಂತಹ ಸಿಸ್ಟಮ್ ಯಾವುದಿದೆ ಅದನ್ನ ಯಾವುದು ಇನ್ಫ್ಲೂಯೆನ್ಸ್ ಮಾಡುತ್ತೋ ಆ ಪಾರ್ಟ್ ಆಫ್ ದ ಯೂನಿವರ್ಸ್ನ ನಾವು ಸರೌಂಡಿಂಗ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಲ್ಯಾಬ್ ಅಲ್ಲಿ ಒಂದು ಬೀಕರ್ ಅಲ್ಲಿರೋ ವಾಟರ್ನ ಟೆಂಪರೇಚರ್ ಮೆಷರ್ ಮಾಡಕ್ಕೆ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಯು ಆರ್ ಟ್ರೈಂಗ್ ಟು ಮೆಷರ್ ದ ಟೆಂಪರೇಚರ್ ಆಫ್ ದಿ ವಾಟರ್ ವಿಚ್ ಇಸ್ ಇನ್ಸೈಡ್ ದ ಬೀಕರ್. ಸೊ ಇಲ್ಲಿ ಸಿಸ್ಟಮ್ ಯಾವುದು? ವಾಟರ್. ನೀವು ಮೆಷರ್ ಮಾಡ್ತಿರೋ ಕ್ವಾಂಟಿಟಿ ಯಾವುದು? ಟೆಂಪರೇಚರ್. ಈಗ ನಿಮ್ಮ ಲ್ಯಾಬ್ ಹತ್ರನೇ, ಅಂದ್ರೆ ನಿಮ್ಮ ಲ್ಯಾಬ್ ಯಾವ ರೀಜನ್ ಅಲ್ಲಿ ಇದೆಯೋ ಅಲ್ಲಿ ಏನಾದ್ರೂ ಮಳೆ ಆಯ್ತು ಅಂತ ಅನ್ಕೊಳ್ಳಿ. ಅಲ್ಲಿ ಮಳೆ ಆದಾಗ ಏನಾಗುತ್ತೆ, ದಟ್ ವಿಲ್ ಅಫೆಕ್ಟ್ ದ ಟೆಂಪರೇಚರ್ ಆಫ್ ದ ವಾಟರ್. ಇವಾಗ ಅದ್ರ ಬದಲು ನಿಮ್ಮ ಲ್ಯಾಬ್ ಎಲ್ಲಿದೆಯೋ ಅದರಿಂದ ಸಮ್ 100 ಕಿಲೋಮೀಟರ್ ದೂರದಲ್ಲಿರೋ ಯಾವುದೋ ಊರಲ್ಲಿ ಮಳೆ ಆಯ್ತು ಅಂತ ಅನ್ಕೋಣ. ಅಲ್ಲಿ ಮಳೆ ಆಗಿದ್ರಿಂದ ನಿಮ್ಮ ಬೀಕರ್ ಅಲ್ಲಿರೋ ವಾಟರ್ದು ಟೆಂಪರೇಚರ್ ಮೇಲೆ ಏನಾದ್ರೂ ಅಫೆಕ್ಟ್ ಆಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಥರ್ಮೋಡೈನಮಿಕ್ಸ್ ಅಲ್ಲಿ ಯಾವುದು ಇನ್ಫ್ಲೂಯೆನ್ಸ್ ಮಾಡುತ್ತೋ ಸಿಸ್ಟಮ್ನ ಅದನ್ನ ನಾವು ಸರೌಂಡಿಂಗ್ ಅಂತ ಕರಿಬಹುದು. ಹಾಗಾದ್ರೆ ಬೌಂಡ್ರಿ ಅಂದ್ರೆ ಏನು? ಸೊ ಹ್ಯಾಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಇಟ್ ಇಸ್ ದಿ ಕ್ಲೋಸ್ ಸರ್ಫೇಸ್ ಆರ್ ದಿ ಎನ್ವಲಪ್ ವಿಚ್ ಸಪರೇಟ್ಸ್ ದ ಸಿಸ್ಟಮ್ಸ್ ಫ್ರಮ್ ದಿ ಸರೌಂಡಿಂಗ್. ಸೊ ಒಂದು ಸಿಸ್ಟಮ್ನ ಸರೌಂಡಿಂಗ್ ಇಂದ ಸಪರೇಟ್ ಮಾಡುವಂತಹ ಒಂದು ಎನ್ವಲಾಪ್ನ ನಾವು ಬೌಂಡ್ರಿ ಅಂತ ಕರಿಬಹುದು. ಅಗೇನ್ ಬೌಂಡ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಸಿಸ್ಟಮ್ನ ಮತ್ತೆ ಸರೌಂಡಿಂಗ್ ನ ಸಪರೇಟ್ ಅಂತ ತೋರ್ಸಕ್ಕೆ ಅಥವಾ ವಿಜುವಲೈಸ್ ಮಾಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ಬೌಂಡ್ರಿ ಅಂದ್ರೆ ರಿಯಲ್ ಆಗಿ ಒಂದು ಬೌಂಡ್ರಿ ಇರಲೇಬೇಕು ಅಂತ ಏನೂ ಇಲ್ಲ. ಸೊ ಈ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದ್ರೆ ದಿಸ್ ಇಸ್ ಅನ್ ಇಮ್ಯಾಜಿನರಿ ಬೌಂಡ್ರಿ ವಿಚ್ ಇಸ್ ಸಪರೇಟಿಂಗ್ ದ ಸಿಸ್ಟಮ್ ಫ್ರಮ್ ದಿ surrounding. So there can be exchange of heat or work or molecule between the system and the surrounding depending on the type of boundary. So boundary ಯಾವ ತರ ಇದೆ ಅನ್ನೋದ್ರ ಮೇಲೆ ಸಿಸ್ಟಮ್ ಮತ್ತೆ ಸರೌಂಡಿಂಗ್ ಮಧ್ಯೆ ಏನಾದ್ರೂ ಎಕ್ಸ್ಚೇಂಜ್ ಆಗತ್ತಾ ಕ್ವಾಂಟಿಟೀಸು ಇಲ್ವಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಸೊ ಕಮಿಂಗ್ ಟು ದ ಟೈಪ್ಸ್ ಆಫ್ ಸಿಸ್ಟಮ್, we can define 3 types of system. In the first system, which is called as the open system, there is transfer of heat as well as molecules. So first system ಆಗಿ ನಾನು ಒಂದು ಕಪ್ ಆಫ್ ಟೀನ ತಗೊಂಡಿದ್ದೀನಿ. ಸೊ ಈ ಹಾಟ್ ಕಪ್ ಆಫ್ ಟೀ ಅಲ್ಲಿ ಏನಾಗುತ್ತೆ, ಈ ಮಾಲಿಕ್ಯೂಲ್ಸ್ ಎಲ್ಲ ಎವಾಪರೇಟ್ ಆಗ್ತಾ ಇದೆ. ಸೊ ದರ್ ಇಸ್ ಎವಾಪರೇಷನ್, ಸೊ ದರ್ ಇಸ್ ಎಕ್ಸ್ಚೇಂಜ್ ಆಫ್ ಮಾಲಿಕ್ಯೂಲ್. ಅದ್ರ ಜೊತೆಗೆ ಹೀಟ್ ಇಸ್ ಆಲ್ಸೋ ಗೆಟಿಂಗ್ ಎಕ್ಸ್ಚೇಂಜ್ಡ್. ಸೊ ಯಾವ ಸಿಸ್ಟಮ್ ಅಲ್ಲಿ ಹೀಟ್ ಮತ್ತೆ ಮಾಸ್ ಎರಡು ಟ್ರಾನ್ಸ್ಫರ್ ಆಗತ್ತೋ ಅಥವಾ ಎಕ್ಸ್ಚೇಂಜ್ ಆಗತ್ತೋ ಅಂತ ಸಿಸ್ಟಮ್ನ ನಾವು ಓಪನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ದ ಸೆಕೆಂಡ್ ಟೈಪ್ ಆಫ್ ಸಿಸ್ಟಮ್ ಇಸ್ ದ ಕ್ಲೋಸ್ ಸಿಸ್ಟಮ್. ಇದೇ ಕಪ್ ಆಫ್ ಟೀನ ಈಗ ನಾವು ಒಂದು ಲಿಡ್ ಇಂದ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಮಾಲಿಕ್ಯೂಲ್ಸ್ ಅಲ್ಲೇ ಇರುತ್ತೆ, ಆದ್ರೆ ಹೀಟ್ ಎಕ್ಸ್ಚೇಂಜ್ ಆಗಬಹುದು. So there is only transfer of heat and there is no transfer of mass
ಇಂಥ ಒಂದು ಸಿಸ್ಟಮ್ನ ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ದ ಥರ್ಡ್ ಸಿಸ್ಟಮ್ ಇಸ್ ಅನ್ ಐಸೋಲೇಟೆಡ್ ಸಿಸ್ಟಮ್. ಇದೇ ಕಪ್ ಆಫ್ ಟೀನ ನಾವು ಒಂದು ಥರ್ಮಸ್ ಫ್ಲಾಸ್ಕ್ ಒಳಗೆ ಹಾಕಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಅಂಡ್ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ದಿ ಮಾಲಿಕ್ಯೂಲ್ಸ್. ಸೊ ನಾವೇನಂತ ಹೇಳ್ಬೋದು, ದ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಐಸೋಲೇಟೆಡ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ 3 important types of system. Coming to the types of boundary, we can define 2 types of boundary depending on whether the heat gets exchanged or not. ಇದನ್ನ ಅರ್ಥ ಮಾಡ್ಕೊಳಕ್ಕೆ 2 ಸಿಸ್ಟಮ್ನ ನಾನು ತಗೊಂಡಿದ್ದೀನಿ. ಸೇ ಐ ಆಮ್ ಟೇಕಿಂಗ್ ಹಾಟ್ ವಾಟರ್ ಇನ್ ಎ ಬಾಟಲ್. ಸೊ ನಾರ್ಮಲ್ ಬಾಟಲಲ್ಲಿ ನಾವು ಹಾಟ್ ವಾಟರ್ನ ಹಾಕಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ದ ಹೀಟ್ ವಿಲ್ ಗೆಟ್ ಎಕ್ಸ್ಚೇಂಜ್ಡ್. ಸೊ ಹೀಟ್ ಫ್ಲೋ ಆಗುತ್ತೆ. ಸೊ ಹೀಟ್ ಫ್ಲೋ ಆದಾಗ ಅದರ ಟೆಂಪರೇಚರ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಸೊ ದೇರ್ ಇಸ್ ಹೀಟ್ ಟ್ರಾನ್ಸ್ಫರ್. ಅಂಥ ಬೌಂಡ್ರಿನ ಅಥವಾ ಅಂಥ ವಾಲ್ಸ್ನ ನಾವು ಡಯಾಥರ್ಮಲ್ ವಾಲ್ ಅಂತ ಹೇಳ್ತೀವಿ. ಸೊ ಡಯಾಥರ್ಮಲ್ ವಾಲ್ಸ್ ಆರ್ ದಿ ಕಂಡಕ್ಟಿಂಗ್ ವಾಲ್ಸ್. ಅದೇ ಹಾಟ್ ವಾಟರ್ನ ಈಗ ಒಂದು ಥರ್ಮಸ್ ಫ್ಲಾಸ್ಕ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಆಬ್ವಿಯಸ್ಲಿ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಮಾಲಿಕ್ಯೂಲ್ ಅಂಡ್ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ಇಂಥ ಒಂದು ವಾಲ್ಸ್ ಅಥವಾ ಬೌಂಡ್ರಿನ ನಾವು ಅಡಿಯಾಬ್ಯಾಟಿಕ್ ವಾಲ್ಸ್ ಅಂತ ಹೇಳ್ತೀವಿ. ಸೊ ಅಡಿಯಾಬ್ಯಾಟಿಕ್ ವಾಲ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಇನ್ಸುಲೇಟಿಂಗ್ ವಾಲ್. ಸೊ ಲೆಟ್ ಅಸ್ ಡಿಫೈನ್ ದ 2 terms. ಡಯಾಥರ್ಮಲ್ ವಾಲ್ಸ್ ಅಥವಾ ಡಯಾಥರ್ಮಲ್ ಬೌಂಡ್ರಿ ಅಂದ್ರೆ ದ ಬೌಂಡ್ರಿ ವಿಚ್ ಅಲೌ ದ ಎಕ್ಸ್ಚೇಂಜ್ ಆಫ್ ಹೀಟ್ ಆರ್ ಕಾಲ್ಡ್ ಡಯಾಥರ್ಮಲ್ boundary, and the boundary which does not allow the exchange of heat is called a insulating wall or a adiabatic wall. Okay, now let's move on to thermodynamic variables. So thermodynamic variables andre ಏನು, ಯಾಕೆ ಬೇಕಾಗುತ್ತೆ thermodynamic variables? Let us consider a system. ಸೊ ಒಂದು ಸಿಲಿಂಡರ್ ಒಳಗಡೆ ಒಂದು ಗೇಷಿಯಸ್ ಸಿಸ್ಟಮ್ನ ತಗೋಣ. ಸೊ ದಿಸ್ ಇಸ್ ದ ಸಿಸ್ಟಮ್ ಅಂಡರ್ ಅಬ್ಸರ್ವೇಷನ್. ಈಗ ನಾನು ಇದೇ ಥರ ಒಂದು ಸಿಸ್ಟಮ್ನ ಎಕ್ಸಾಕ್ಟ್ಲಿ ರೆಪ್ಲಿಕೇಟ್ ಮಾಡಬೇಕಾದ್ರೆ, ಇನ್ ಆರ್ಡರ್ ಟು ಎಕ್ಸಾಕ್ಟ್ಲಿ ರೆಪ್ಲಿಕೇಟ್ ದ ಸಿಸ್ಟಮ್ ವಿ ನೀಡ್ ಟು ಸ್ಪೆಸಿಫೈ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ ಆರ್ ಸರ್ಟನ್ ಕ್ವಾಂಟಿಟೀಸ್ ವಿಚ್ ಕ್ಯಾರೆಕ್ಟರೈಸಸ್ ದ ಸಿಸ್ಟಮ್. ಸೊ ಇದನ್ನೇ ಎಕ್ಸಾಕ್ಟ್ಲಿ ನಾನು ರೆಪ್ಲಿಕೇಟ್ ಮಾಡಬೇಕಾದ್ರೆ ನನಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕಾಗತ್ತೆ. ಯಾವ ಇನ್ಫಾರ್ಮೇಶನ್ ಅಂದರೆ ಕೆಲವೊಂದು ಕ್ವಾಂಟಿಟೀಸ್ನ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಎನಿ ವೇರಿಯಬಲ್ಸ್ ಆರ್ ದ ಕ್ವಾಂಟಿಟೀಸ್ ದಟ್ ಕ್ಯಾನ್ ಬಿ ಯೂಸ್ ಟು ಕ್ಯಾರೆಕ್ಟರೈಸ್ ದ ಸಿಸ್ಟಮ್ ಇಸ್ ಕಾಲ್ಡ್ ವೇರಿಯಬಲ್ ಆಫ್ ಸ್ಟೇಟ್, ಸ್ಟೇಟ್ ವೇರಿಯಬಲ್ ಅಥವಾ ಸ್ಟೇಟ್ ಫಂಕ್ಷನ್. ಸೊ ಯಾವ ಕ್ವಾಂಟಿಟೀಸ್ ಅಥವಾ ಯಾವ ವೇರಿಯಬಲ್ನ ನಾವು ಸ್ಪೆಸಿಫೈ ಮಾಡಿದ್ರೆ ಒಂದು ಸಿಸ್ಟಮ್ನ ಎಕ್ಸಾಕ್ಟ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು, ಆ ಒಂದು ಕ್ವಾಂಟಿಟೀಸ್ನ ಅಥವಾ ಆ ಒಂದು ವೇರಿಯಬಲ್ಸ್ನ ನಾವು ಥರ್ಮೋಡೈನಮಿಕ್ ವೇರಿಯಬಲ್ ಅಂತೀವಿ ಅಥವಾ ಸ್ಟೇಟ್ ಫಂಕ್ಷನ್ ಅಂತೀವಿ, ಸ್ಟೇಟ್ ವೇರಿಯಬಲ್ ಅಂತ ಹೇಳ್ಬೋದು ಅಥವಾ ವೇರಿಯಬಲ್ ಆಫ್ ಸ್ಟೇಟ್. ಹೆಸರೇ ಹೇಳೋ ಥರ ಇಟ್ ಗಿವ್ಸ್ ಅಸ್ ದ ಐಡಿಯಾ ಆಫ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ಗೆ ಬರೋದಾದ್ರೆ, ನಾನು ಇದೇ ಒಂದು ಸಿಸ್ಟಮ್ನ ರೆಪ್ಲಿಕೇಟ್ ಮಾಡಬೇಕಾದ್ರೆ ನಮಗೆ ಯಾವ್ಯಾವ ಕ್ವಾಂಟಿಟೀಸ್ ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಎಷ್ಟು ಗ್ಯಾಸ್ನ ತಗೊಂಡಿದ್ದೀವಿ, ಬಿಕಾಸ್ ಇಟ್ ಇಸ್ ದ ಸಿಸ್ಟಮ್, ಎಷ್ಟು ಗ್ಯಾಸ್ನ ತಗೊಂಡಿದ್ದೀವಿ. ಸೊ ದ ಅಮೌಂಟ್ ಆಫ್ ಗ್ಯಾಸ್ ಬಗ್ಗೆ ಹೇಳಬೇಕಾಗತ್ತೆ. ಬಟ್ ಯೂಶಲಿ ಥರ್ಮೋಡೈನಮಿಕ್ಸ್ ಅಲ್ಲಿ ನಾವು ಅಮೌಂಟ್ ಇಸ್ 1 mole ಅಂತ ಹೇಳ್ತೀವಿ. ಸೊ n ಬಿಕಮ್ಸ್ 1. ಅದನ್ನ ಬಿಟ್ರೆ ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಸಿಸ್ಟಮ್ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ನೆಕ್ಸ್ಟು ತಗೊಂಡಿರುವ ಗ್ಯಾಸು ಯಾವ ಪ್ರೆಷರಲ್ಲಿದೆ ಆ್ಯಂಡ್ ವಾಟ್ ಇಸ್ ದ ಇನಿಷಿಯಲ್ ಟೆಂಪರೇಚರ್ ಆಫ್ ದ ಗ್ಯಾಸ್ ಅಂತ ಹೇಳಿದ್ರೆ, ಈ 4 ವೇರಿಯಬಲ್ಸ್ನ ನಾವು ಸ್ಪೆಸಿಫೈ ಮಾಡಿದಾಗ ಇದೇ ಥರ ಇನ್ನೊಂದು ಸಿಲಿಂಡರ್ನ ನಾವು ರೆಪ್ಲಿಕೇಟ್ ಮಾಡಿ ತೋರಿಸಬಹುದು. ಸೊ ಕಮಿಂಗ್ ಟು ದ ಎಕ್ಸಾಂಪಲ್ಸ್ ಆಫ್ ಥರ್ಮೋಡೈನಮಿಕ್ಸ್ ವೇರಿಯಬಲ್, ಈಗಾಗಲೇ ಡಿಸ್ಕಸ್ ಮಾಡಿರ್ತಾರ, ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಥರ್ಮೋಡೈನಮಿಕ್ ವೇರಿಯಬಲ್ಸ್. ಈ ಕ್ವಾಂಟಿಟೀಸ್ನ ನಾವು ಡೈರೆಕ್ಟ್ಲಿ ಮೆಷರ್ ಮಾಡಬಹುದು. ಇದನ್ನ ಬಿಟ್ಟರೆ ದರ್ ಇಸ್ ಒನ್ ಮೋರ್ ಸೆಟ್ ವಿಚ್ ಇನ್ಕ್ಲೂಡ್ಸ್ ಎನರ್ಜಿ ಆ್ಯಂಡ್ ಎಂಥಾಲ್ಪಿ.
ಎನರ್ಜಿ ಆ್ಯಂಡ್ ಎಂಥಾಲ್ಪಿನ ನಾವು ಡೈರೆಕ್ಟ್ ಮೆಷರ್ ಮಾಡಲ್ಲ. ವಿ ಓನ್ಲಿ ಲುಕ್ ಅಟ್ ದ ಚೇಂಜ್ ಇನ್ ದ ಕ್ವಾಂಟಿಟೀಸ್. ಸೊ ವಿ ಓನ್ಲಿ ಲುಕ್ ಅಟ್ ದ ಚೇಂಜ್ ಇನ್ ಎನರ್ಜಿ ಆ್ಯಂಡ್ ಎಂಥಾಲ್ಪಿ ಆಫ್ ದ ಸಿಸ್ಟಮ್. ಇದನ್ನ ಬಿಟ್ಟರೆ ವಿ ಆಲ್ಸೋ ಟಾಕ್ ಅಬೌಟ್ ಹೆಚ್ ಅಂದರೆ ಎಂಥಾಲ್ಪಿ, ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ ಹೆಲ್ಮ್ಹೋಲ್ಟ್ಜ್ ಫ್ರೀ ಎನರ್ಜಿ. ದೀಸ್ ಆರ್ ಆಲ್ಸೋ ಥರ್ಮೋಡೈನಮಿಕ್ ವೇರಿಯಬಲ್ಸ್. ಆದರೆ ಈ ವೇರಿಯಬಲ್ಸ್ ಏನಿದೆ, ದೀಸ್ ಆರ್ ದಿ ಫಂಕ್ಷನ್ ಆಫ್ ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. ಸೊ ಈ ಮೂರು ಕ್ವಾಂಟಿಟೀಸು ಪ್ರೆಷರು, ವಾಲ್ಯೂಮ್ ಮತ್ತು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮಿಂಗ್ ಟು ದ ಟೈಪ್ಸ್ ಆಫ್ ವೇರಿಯಬಲ್ಸ್, ನಾವು ಥರ್ಮೋಡೈನಮಿಕ್ ವೇರಿಯಬಲ್ಲು ಸೈಜ್ ಆಫ್ ದ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತಾ ಡಿಪೆಂಡ್ ಆಗೋದಿಲ್ವಾ ಅನ್ನೋದನ್ನ ಬೇಸಿಸ್ ಆಗಿ ಇಟ್ಕೊಂಡು 2 ಗ್ರೂಪ್ ಆಗಿ ಥರ್ಮೋಡೈನಮಿಕ್ ವೇರಿಯಬಲ್ನ ಕ್ಲಾಸಿಫೈ ಮಾಡ್ತೀವಿ. So the first group is called intrinsic variables. So these are the variable which do not depend on the mass of the system. Example ಗೆ ಇಲ್ಲಿ ಒಂದು ಸಿಸ್ಟಮ್ ಇದೆ which is a gaseous system taken in a cylinder. ಈಗ ಈ ಸಿಲಿಂಡರ್ನ ಎಕ್ಸಾಕ್ಟ್ಲಿ ಹಾಫ್ ಆಗಿ ನಾನು ಡಿವೈಡ್ ಮಾಡಿದೆ. ಈಗ ಯಾವ ಕ್ವಾಂಟಿಟೀಸು ವೇರಿ ಆಗತ್ತೆ? ಸೊ ಥರ್ಮೋಡೈನಮಿಕ್ ವೇರಿಯಬಲ್ಸ್ ಅಲ್ಲಿ ಯಾವ್ದ್ಯಾವ್ದು ಹೇಳಿದ್ವಿ? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಎಂಟ್ರೋಪಿ, ಎಂಥಾಲ್ಪಿ, ಗಿಬ್ಸ್ ಫ್ರೀ ಎನರ್ಜಿ ಅಂತ ಎಲ್ಲ ಹೇಳಿದ್ವಿ ಅಲ್ವಾ? ಸೊ ಇಷ್ಟರಲ್ಲಿ ಯಾವುದು ವೇರಿ ಆಗತ್ತೆ? ಆಬ್ವಿಯಸ್ಲಿ ಪ್ರೆಷರ್, ಟೆಂಪರೇಚರ್ ಅಂತೂ ವೇರಿ ಆಗ್ತಾ ಇಲ್ಲ. ಏನು ವೇರಿ ಆಗತ್ತೆ ಅಂದರೆ ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ. ಸೊ ವಾಲ್ಯೂಮ್ ಇಸ್ ಅ ಕ್ವಾಂಟಿಟಿ ವಿಚ್ ಡಿಪೆಂಡ್ಸ್ ಆನ್ ದಿ ಮಾಸ್. ವೆರಾಸ್ ಪ್ರೆಷರ್ ಮತ್ತು ಟೆಂಪರೇಚರ್ನ ನೋಡೋದಾದ್ರೆ ದೇ ಆರ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್. ಸೊ ವಿ ಕ್ಯಾನ್ ಕಾಲ್ ದಮ್ ಆಸ್ ಇಂಟ್ರಿನ್ಸಿಕ್ ವೇರಿಯಬಲ್ಸ್. ಸೊ ಎಕ್ಸಾಂಪಲ್ಸ್ ಆಫ್ ಇಂಟ್ರಿನ್ಸಿಕ್ ವೇರಿಯಬಲ್ ಅಂತ ಹೇಳಿದ್ರೆ ಪ್ರೆಷರ್, ಟೆಂಪರೇಚರ್, specific heat capacity of a material. But what about volume? Volume is actually dependent on the size of the system. ಈ ಕೇಸಲ್ಲಿ ವಾಲ್ಯೂಮ್ ಎಕ್ಸಾಕ್ಟ್ಲಿ ಹಾಫ್ ಆಯಿತು. ಸೊ ಇಟ್ ಇಸ್ ವೇರಿಯಿಂಗ್ ವಿತ್ ದಿ ಸೈಜ್ ಆಫ್ ದ ಸಿಸ್ಟಮ್. ಇದನ್ನ ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಟ್ರಿನ್ಸಿಕ್ ವೇರಿಯಬಲ್. ಎಕ್ಸ್ಟ್ರಿನ್ಸಿಕ್ ವೇರಿಯಬಲ್ ಅಂದರೆ ದ ವೇರಿಯಬಲ್ ವಿಚ್ ಡಿಪೆಂಡ್ಸ್ ಆನ್ ದಿ ಮಾಸ್ ಆಫ್ ದ ಸಿಸ್ಟಮ್. ಸೊ ಎಕ್ಸಾಂಪಲ್ ಫಾರ್ ದಿಸ್ ಕ್ಯಾಟಗರಿ ಅಂತ ಹೇಳಿದ್ರೆ ಹೀಟ್. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಫೈನ್ ಮಾಡಿದ್ವಿ ಹೀಟ್ನ. ಸೊ ಹೀಟ್ ಇಸ್ ಡಿಪೆಂಡೆಂಟ್ ಆನ್ ದಿ ಮಾಸ್. ಸೊ 1 ಗ್ಲಾಸ್ ಆಫ್ ವಾಟರ್ನ ಹೀಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಲೆಸ್ ಹೀಟ್ ಎನರ್ಜಿ. ಅದೇ ಒಂದು ಬಕೆಟ್ ಆಫ್ ವಾಟರ್ನ ಹೀಟ್ ಮಾಡಬೇಕಾದ್ರೆ ವಿ ನೀಡ್ ಮೋರ್ ಹೀಟ್ ಎನರ್ಜಿ. ದೇರ್ ಫೋರ್ ಹೀಟ್ ಇಸ್ ಅನ್ ಎಕ್ಸ್ಟ್ರಿನ್ಸಿಕ್ ವೇರಿಯಬಲ್. ಅದನ್ನು ಬಿಟ್ಟರೆ ವಾಲ್ಯೂಮ್, ಎಂಟ್ರೋಪಿ, ಎಂಥಾಲ್ಪಿ, ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬಂದು ಇಂಟ್ರಿನ್ಸಿಕ್ ವೇರಿಯಬಲ್. ಬಟ್ ಹೀಟ್ ಕೆಪಾಸಿಟಿ ಅಂತ ತಗೊಂಡ್ರೆ ಅದು ಎಕ್ಸ್ಟ್ರಿನ್ಸಿಕ್ ವೇರಿಯಬಲ್ ಆಗಿರುತ್ತೆ. ಅದೇ ಥರ ಎನರ್ಜಿ, ಹೆಲ್ಮ್ಹೋಲ್ಟ್ಜ್ ಫ್ರೀ ಎನರ್ಜಿ, ಗಿಬ್ಸ್ ಫ್ರೀ ಎನರ್ಜಿ, ಇದೆಲ್ಲ ಕೂಡ ಏನಾಗಿರುತ್ತೆ? ಎಕ್ಸ್ಟ್ರಿನ್ಸಿಕ್ ವೇರಿಯಬಲ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾಟಗರೈಸ್ ದ ವೇರಿಯಬಲ್ಸ್ ಡಿಪೆಂಡಿಂಗ್ ಆನ್ ದ ಸೈಜ್ ಆರ್ ದಿ ಮಾಸ್. ಸೊ ಈ ಕ್ಲಾಸಲ್ಲಿ ನಾವು ಏನೇನು ಡಿಫೈನ್ ಮಾಡಿದ್ವಿ? ವಿ ಟಾಕ್ಡ್ ಅಬೌಟ್ ಥರ್ಮೋಡೈನಮಿಕ್ಸ್. ವಿ ಆಲ್ಸೋ ಡಿಫೈನ್ ವಾಟ್ ಅ ಸಿಸ್ಟಮ್ ಇಸ್, ವಾಟ್ ಇಸ್ ಅ ಸರೌಂಡಿಂಗ್, ವಾಟ್ ಇಸ್ ಅ ಬೌಂಡ್ರಿ ಅಂತ ನೋಡಿದ್ವಿ. ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ಟೈಪ್ಸ್ ಆಫ್ ಸಿಸ್ಟಮ್. 3 ಥರ ಸಿಸ್ಟಮ್ಸ್ ಬರುತ್ತೆ. ಯಾವ್ದ್ಯಾವುದು? ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್ ಆ್ಯಂಡ್ ಐಸೋಲೇಟೆಡ್ ಸಿಸ್ಟಮ್. ಆ್ಯಂಡ್ ವಿ ಆಲ್ಸೋ ಟಾಕ್ಡ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೌಂಡ್ರಿ ವಿಚ್ ವಾಸ್ adiabatic and diathermal boundary. Then we talked about thermodynamic variables, types of variables. Okay. Thank you. See you in the next class.